ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳದ ಹೆಣಹೂತ ಪ್ರಕರಣ, ಹೆಣ ಸಾಗಿಸಿದ ಪ್ರಕರಣ, ಈಗ ಈ ಪ್ರಕರಣ ಕೂಡ ಸಮಾಧಿಯಾಗುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇವೆ. ಇಡೀ ಈ ಪ್ರಕರಣವನ್ನು ಕೇವಲ ಷಡ್ಯಂತರದ ಆ್ಯಂಗಲ್ನಲ್ಲಿ SIT ತನಿಖೆ ಮಾಡಿದಂತೆ ಕಾಣ್ಬರ್ತಾ ಇದೆ. ಈ ಮಾತನ್ನು ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರು ಇವತ್ತು ಗೃಹ ಸಚಿವರನ್ನ ಭೇಟಿ ಮಾಡಿದರು ಬೆಳಗಾವಿಯ ಸುವರ್ಣಸೌಧದಲ್ಲಿ. ಆ ಸಂದರ್ಭದಲ್ಲಿ ಅವರು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಅಂತ ಹೇಳಲಾಗ್ತಾ ಇದೆ. ಇದನ್ನು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ವರದಿ ಬಂದಿದೆ ಅಂತ. ಅದರ ಜೊತೆಗೆ ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಒಂದು ಬಹಳ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಇದು ಹೀಗೆ ಅಂತ ತಮಗೆ ಗೊತ್ತಿತ್ತು, ಆ ಕಾರಣಕ್ಕೆ ತಾವು ಈ ಮೊದಲು ಏನು ಷಡ್ಯಂತರದ ಆ್ಯಂಗಲ್ ಹೇಳಿದ್ವಿ ಅದೇ ಸತ್ಯ ಆಗಿದೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸಿದಾಗ ಅವರು ನಾನು ವರದಿ ನೋಡಿಲ್ಲ ಅಂತ ಚುಟುಕಾಗಿ ಉತ್ತರಿಸಿ ಹೊರಟರು. ಇದಾದ ಮೇಲೆ ಪ್ರಾರಂಭ ಆಯಿತು ನೋಡಿ, BJP ಏನಿದೆ ಅದು ಒಂದರ ಅತ್ಯುತ್ಸಾಹದಲ್ಲಿ ವಿಜೃಂಭಿಸೋದಕ್ಕೆ ಪ್ರಾರಂಭ ಮಾಡಿತು. ಹಾಗೆಯೇ ಸುವರ್ಣಸೌಧದಲ್ಲಿ ಹಲವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ, ಎಸ್ಪೆಷಲಿ CT ರವಿ ಅವರು ಇದರ ಹಿಂದೆ ಮತಾಂತರದ ಲಾಬಿ ಇದೆಯಂತೆ. ಆ ಮತಾಂತರದ ಲಾಬಿ ಧರ್ಮಸ್ಥಳದ ಹೆಸರು ಕೆಡಿಸಬೇಕು ಅಂತ ಆರೋಪ ಮಾಡಿದೆಯಂತೆ. ಅದು ಹೇಳಿದರು. ಅದರ ಜೊತೆಗೆ SR ವಿಶ್ವನಾಥ್ BJP MLA ಅವ್ರು ಹೇಳಿದರು, ನಾನು ಮೊದಲೇ ಹೇಳಿದಾಗ ನನ್ನ ಮೇಲೆ ಟಾರ್ಗೆಟ್ ಮಾಡಿದರು, ನಮ್ಗೆ ಗೊತ್ತಿತ್ತು. ಈ ರೀತಿ ಇಡೀ BJP ವಿಜೃಂಭಿಸ್ತಾ ಇದೆ, ಕುಣಿದಾಡ್ತಾ ಇದೆ. ಅದರಂತೆ ಗೋಧಿ ಮೀಡಿಯಾಗಳಿಗೂ ಭಾಳ ಸಂತೋಷ ಆಗಿದೆ. ಮಾಧ್ಯಮಗಳೆಲ್ಲ, ಎಂಜಿಲು ಮಾಧ್ಯಮಗಳು ಬಹಳ ಸಂತೋಷದಿಂದ ಅವರು ಕೂಡ ಕುಣಿದಾಡ್ತಿದ್ದಾರೆ. ಇದರಿಂದ ಆದದ್ದೇನು? ಹಾಗಿದ್ರೆ ಸೌಜನ್ಯ ಅನ್ನುವ ಹೆಣ್ಣು ಮಗಳು ಇದ್ದಿದ್ದೇ ಸುಳ್ಳ, ಪದ್ಮಲತಾ ಇದ್ದಿದ್ದೇ ಸುಳ್ಳ, ಆನೆ ಮಾವುತ ಇದ್ದಿದ್ದೇ ಸುಳ್ಳ, ಅವನ ಸಹೋದರಿ ಯಮುನಾ ಇದ್ದಿದ್ದೇ ಸುಳ್ಳ? ಈಗ ನೋಡಿದರೆ ಹಾಗೆ ಅಂದುಕೊಳ್ಳಬೇಕಾದ ಸ್ಥಿತಿ ಬಂದಿದೆಯೇನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ಈ ವರದಿ ಈಗ ಗೃಹ ಸಚಿವರನ್ನ ಅಥವಾ ಸರ್ಕಾರವನ್ನು ತಲುಪಿದೆ. ಇದು DK ಶಿವಕುಮಾರ್ ಆ ವರದಿಯನ್ನು ನೋಡಿರ್ಬೋದು, ರಿಯಾಕ್ಟ್ ಮಾಡಿದ್ದು ನೋಡಿದರೆ, ಪರಮೇಶ್ವರ್ ನೋಡಿರ್ಬೋದು, ಓಕೆ ಫೈನ್. ಆದರೆ ಆ ವರದಿಯಲ್ಲಿ ಇದೆ ಅಂಥೇಳಿ ಈ ಮಾಧ್ಯಮಗಳಿಗೆ ಗೊತ್ತಾದ್ದೇ ಹೇಗೆ? ಬುರುಡೆ ಪುರಾಣ, ಬುರುಡೆ ಬಹಿರಂಗ, ಷಡ್ಯಂತರ ಬಹಿರಂಗ, ಅದರ ಜೊತೆಗೆ ಏನು ಸೌಜನ್ಯ ಹೋರಾಟಗಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಈ ರೀತಿ ಹೇಳಿಕೆಗಳು, ಈ ರೀತಿ ವರದಿಗಳು ಎಲ್ಲವೂ ಕೂಡ ಬರ್ತಾ ಇವೆ ಮಾಧ್ಯಮಗಳಲ್ಲಿ. ಒಂದು ರೀತಿ ಇದೆಲ್ಲ ಒಂದು ಪ್ರೀ ಪ್ಲ್ಯಾನ್ಡ್ ಆಗಿ ಕಾಣ್ತಾ ಇದೆ. SITಯ ರಚನೆಯಿಂದ ಇಲ್ಲಿಯವರೆಗೆ ನಡೆದ ಎಲ್ಲ ಘಟನೆಗಳು ಪೂರ್ವ ನಿಯೋಜಿತವೇ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, SIT ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಸೊ ಈ ಮಾಧ್ಯಮಗಳೆಲ್ಲ ಹೇಳುವುದನ್ನು ನಾನು ಸಂಪೂರ್ಣ ನಂಬಲ್ಲ. ಆದರೆ ಈ ನಂಬದಿರುವುದರ ನಡುವೆ ಕೂಡ ಬಹುಮಟ್ಟಿಗೆ SIT ಷಡ್ಯಂತರದ ಆ್ಯಂಗಲಲ್ಲಿ ಮಾತ್ರ ಈ ತನಿಖೆ ನಡೆಸಿದಂತೆ ಕಾಣುತ್ತೆ ಈ ಮಧ್ಯಂತರ ವರದಿಯಲ್ಲಿ. ಅಂದರೆ ಯಾರ್ಯಾರು ಷಡ್ಯಂತರ ಮಾಡಿದ್ರು, ಏನು ಮಾಡಿದ್ರು, ಇದೇ ಆ್ಯಂಗಲ್. ಅಂದರೆ ದಟ್ ಈಸ್ ಅ ಫ್ರೀ ಕನ್ಸೀವ್ಡ್ ಮೈಂಡ್ ಅಂತ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಏನಿರುತ್ತೆ ಅದು ಫ್ರೀ ಕನ್ಸೀವ್ಡ್ ಮೈಂಡಿಂದ ನಡೆದರೆ ಅದು ಇನ್ವೆಸ್ಟಿಗೇಷನ್ ಆಗಲ್ಲ. ಏನು ಫ್ರೀ ಕನ್ಸೀವ್ಡ್ ಮೈಂಡ್ ಅಂದರೆ ಪೂರ್ವ ನಿರ್ಧಾರ ಅಂತ. ನೀವು ಪೂರ್ವ ನಿರ್ಧಾರದಿಂದ ಯಾವುದಾದರೂ ತನಿಖಾಧಿಕಾರಿ ತನಿಖೆ ಮಾಡಿದರೆ ಅವನು ಅಯೋಗ್ಯ, ಅದು ತನಿಖೆ ಮಾಡುವ ರೀತಿಯೇ ಅಲ್ಲ. ಆದರೆ ಈ ಪ್ರಕರಣದಲ್ಲಿ ಒಂದು ಪ್ರೀ ಕನ್ಸೀವ್ಡ್ ಆದ ಒಂದು ಮೈಂಡು, ಪೂರ್ವ ನಿರ್ಧಾರಿತ ಮನಸ್ಸಿನೊಂದಿಗೆ ಈ ತನಿಖೆಯನ್ನು ನಡೆಸ್ತಾ ಕಾಣುತ್ತೆ. ಆದ್ದರಿಂದ ನೀವು ಪೂರ್ವ ನಿರ್ಧಾರದಿಂದ ಎಲ್ಲಿ ಹೊರಡ್ತೀರೋ ನೀವು ಅಲ್ಲೇ ಬರ್ತೀರಿ. ಇವರ ಪೂರ್ವ ನಿರ್ಧಾರ ಏನು? ಆವಾಗಲೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರಲ್ವ, ಇದೊಂದು ಷಡ್ಯಂತ್ರ ಅಂತ. ಸೊ SIT ರಚನೆಯಾದ ತಕ್ಷಣ ಅದರೊಳಗಿರುವ ಅಧಿಕಾರಿಗಳು ಬಹುತೇಕ ಎಲ್ಲರೂ ಕೂಡ ಇದು ಷಡ್ಯಂತರ ಅನ್ನುವ ತೀರ್ಮಾನದಿಂದಲೇ ತನಿಖೆಯನ್ನು ಪ್ರಾರಂಭಿಸಿದರು. ಆದ್ದರಿಂದ ಅವರಿಗೆ ಬೇಕಾದ ಮಾಹಿತಿಗಳನ್ನು ಸಂಗ್ರಹ ಏನಿದೆ ಅದನ್ನು ಪೂರ್ವ ನಿಯೋಜಿತವಾಗಿ, ಪೂರ್ವ ನಿರ್ಧಾರಿತವಾಗಿ ಷಡ್ಯಂತರದ ಆ್ಯಂಗಲಲ್ಲೇ ನಡೆಯಿತು.
ಸೊ ಅದು ನಡಿಬೇಕಾದ್ರೆ ಏನಾಯಿತು, ಮೊದಲನೇದಾಗಿ ಯಾವಾಗ ಚಿನ್ನಯ್ಯನನ್ನು ಯಥಾಕ ಬಂದರು, ಅವನು ಆ ನೀಡಿದ ಹೇಳಿಕೆಯನ್ನು ಬದಲು ಮಾಡುವಂತೆ ಅವನ ಮೇಲೆ ಒತ್ತಡ ಹೇರಲಾಯಿತು ಅನ್ನುವ ಆರೋಪ ಇದೆ. ಅವರ ಕುಟುಂಬದ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳು ನಡೆದವು. ಸೊ ಅಂಥ ಸ್ಥಿತಿಯಲ್ಲಿ ಒಬ್ಬ ಅಮಾಯಕನಾದ ವ್ಯಕ್ತಿ ಚಿನ್ನಯ್ಯನಂಥವನು, ಅವನು SIT ಅಧಿಕಾರಿಗಳ ಮಾತು ಕೇಳದೆ ಅವನಿಗೆ ಬೇರೆ ದಾರಿ ಉಳಿದಿಲ್ಲ. ಯಾಕೆಂದರೆ ಒಂದು ಕಡೆ ಕುಟುಂಬ ಇದೆ, ಇಬ್ಬರು ಅವರ ಹೆಂಡಂದಿರು ಏನಿದ್ದಾರೆ ಅವ್ರ ಮೇನ್ನ ಒತ್ತಡ ಹಾಕಲಾಗಿದೆ. ಇನ್ನೊಂದು ಕಡೆ ನೀನು ಷಡ್ಯಂತ್ರ ಮಾಡಿದೆಯಾ, ಹೌದೋ ಅಲ್ವೋ, ನಿನಗೆ ತಲೆಬುರುಡೆ ಕೊಟ್ಟವರು ಯಾರು, ಇದನ್ನು ಕೊಟ್ಟವರು ಯಾರು, ಈ ರೀತಿ ಒತ್ತಡವನ್ನು ಹಾಕಿ ಹಾಕಿ ಆತನನ್ನು ಮಣಿಸಲಾಗಿದೆ ಅಂತ ಅನ್ನಿಸ್ತಾ ಇದೆ ಈಗ ನೋಡಿದರೆ. ಅದಾದ ಮೇಲೆ ನೆಕ್ಸ್ಟ್ ತನಿಖೆ ನೋಡಿ. ಸೊ ಅವರು ಏನೋ 17 ಪಾಯಿಂಟ್ಗಳಲ್ಲಿ ಹೆಣ ಹುಡುಕುವ ಕೆಲಸ ನಡೀತು. ಅದರಲ್ಲಿ 2 ಪಾಯಿಂಟ್ನಲ್ಲಿ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿವೆ. 17ರಲ್ಲಿ ಸಿಕ್ಕಿದೆ ಇರ್ಬೋದು, 2 ಪಾಯಿಂಟ್ನಲ್ಲಿ ಸಿಕ್ಕಿವೆ. ಆ 2 ಪಾಯಿಂಟ್ನಲ್ಲಿ ಸಿಕ್ಕಂಥ ತಲೆಬುರುಡೆ ಏನಿದೆ, ಮೂಳೆಗಳೇನಿವೆ, ಅದನ್ನು ಇಟ್ಟುಕೊಂಡು ತನಿಖೆಯನ್ನು ಮುಂದುವರಿಸಬೇಕಾಗಿತ್ತು. ಅದನ್ನು SIT ಮಾಡುತ್ತೆ. ಪ್ರಣವ್ ಮೊಹಂತಿ ವಿಲ್ ಹ್ಯಾವ್ ಟು ಆನ್ಸರ್, SIT ವಿಲ್ ಹ್ಯಾವ್ ಟು ಆನ್ಸರ್, ಸ್ಟೇಟ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಆನ್ಸರ್, ಡಾಕ್ಟರ್ ಪರಮೇಶ್ವರ್ ವಿಲ್ ಹ್ಯಾವ್ ಟು ಆನ್ಸರ್, DK ಶಿವಕುಮಾರ್ ವಿಲ್ ಹ್ಯಾವ್ ಟು ಆನ್ಸರ್, ಸಿದ್ದರಾಮಯ್ಯ ವಿಲ್ ಹ್ಯಾವ್ ಟು ಆನ್ಸರ್. ದೇ ಆರ್ ಆನ್ಸರೇಬಲ್. ಅದರ ಜೊತೆಗೆ ಬಂಗ್ಲೆಗೂಡದಲ್ಲಿ ಅಷ್ಟೆಲ್ಲ ಮೂಳೆಗಳು ಸಿಕ್ಕುವಲ್ಲ, ಅದರ ಆಧಾರದ ಮೇಲೆ ಅದನ್ನು ಆಧಾರವಾಗಿಟ್ಟುಕೊಂಡು SIT ತನಿಖೆ ನಡೆಸ್ತಾ ಇಲ್ಲ. ಹಾಗಿದ್ರೆ ಯಾರ ಮೇಲೆ ದೂರಿದೆಯೋ ಅವರನ್ನು ಎನ್ಕ್ವೈರಿ ಮಾಡಲಾಯ್ತಾ? ಅದು ಇಲ್ಲ. ಅಲ್ಲಿ ಧರ್ಮಸ್ಥಳದಲ್ಲಿ ಸ್ವಾಗತ ವಿಭಾಗ ಏನಿದೆ, ಸ್ವಾಗತ ವಿಭಾಗದವರ ಸೂಚನೆಯ ಮೇರೆಗೆ ತಾನು ಹೆಣವನ್ನು ಹುಗಿದಿದ್ದೇನೆ ಅನ್ನೋ ಮಾತನ್ನು ಚಿನ್ನಯ್ಯ ಹೇಳಿದ್ದ. ಅಟ್ಲೀಸ್ಟ್ ಕಾಟಾಚಾರಕ್ಕಾದರೂ ಅವ್ರ ಹತ್ರ ಮಾತನಾಡಬೇಕಲ್ವ SIT. ಯಾರೋ ಒಬ್ಬಿಬ್ಬರನ್ನು ಮಾತಾಡಿಸಿ ಅದನ್ನು ಮುಚ್ಚಿ ಹಾಕಲಾಯಿತು. ಅಂದರೆ ಇಡೀ ಎನ್ಕ್ವೈರಿ ತನಿಖೆ ಮೊದಲ ಹಂತದಿಂದಲೇ ಅದು ದಾರಿ ತಪ್ಪಿದೆ ಅಂತ ಅನಿಸೋಕೆ ಪ್ರಾರಂಭ ಆಗಿದೆ. ಮೊದಲ ಹಂತದಿಂದಲೇ ಕೇವಲ ಷಡ್ಯಂತರದ ದಟ್ ಆ್ಯಂಗಲ್ನಲ್ಲಿ ನೋಡೋದು, ಅಥವಾ ಅಲ್ಲಿ ಅನಾಮಧೇಯ ಹೆಣಗಳು ಸಿಕ್ಕಿವೆ ಅನ್ನೋದ್ರ ಮೇಲೆ ನೋಡಬೇಕು. ಈಗ ಇರುವಂಥ ಪ್ರಶ್ನೆ, ನೀವು ಸರ್ಕಾರಿ ಆದೇಶವನ್ನು ನೋಡಿ. ಸರ್ಕಾರಿ ಆದೇಶ, SIT ರಚನೆಯ ಸಂದರ್ಭದಲ್ಲಿ ಇರುವ ಸರ್ಕಾರಿ ಆದೇಶ ಏನು? ಪ್ರಣವ್ ಮೊಹಂತಿ ಅಂಥ ಅಧಿಕಾರಿಗಳಿಗೆ ನನ್ನಂಥ ಸಾಮಾನ್ಯ ವ್ಯಕ್ತಿ ಹೇಳಬೇಕಾಗಿಲ್ಲ. ಆ ಆದೇಶದಲ್ಲಿ 80ರ ದಶಕದ ನಂತರ ಧರ್ಮಸ್ಥಳದಲ್ಲಿ ನಡೆದ ಅತ್ಯಾಚಾರ, ಅವರ ಕಿಡ್ನ್ಯಾಪಿಂಗ್, ಇದರ ಸಾವು, UDR ಸಾವುಗಳು, ಇದನ್ನೆಲ್ಲ SIT ತನಿಖೆ ನಡೆಸಬೇಕು. ಅದನ್ನು ತನಿಖೆ ನಡೆಸಿದ ಯಾವುದೇ ವಿವರಗಳು ಇದುವರೆಗೆ ಬಹಿರಂಗಗೊಂಡಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಅಲ್ಲಿ ಸೌಜನ್ಯನೂ ಇರಲಿಲ್ಲ, ಅದು ಸುಳ್ಳು, ಅದು ಬುರುಡೆ. ಸೌಜನ್ಯ ಹೋರಾಟಗಾರರು ಅನ್ನೋದು ಬುರುಡೆ, ಸೌಜನ್ಯ ಇದ್ದಿದ್ದು ಬುರುಡೆ, ಪದ್ಮಲತಾ ಇದ್ದಿದ್ದು ಬುರುಡೆ, ಯಾರ್ಯಾರು ಸತ್ಯವನ್ನು ಎತ್ತಾರ ಅವರೆಲ್ಲ ಬುರುಡೆ. ಈ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವವನ್ನು ತರುವಂಥದ್ದಲ್ಲ. ನಾನು ಮೊದಲ ದಿನದಿಂದ ಹೇಳ್ತಾ ಇದ್ದೀನಿ. ಸೊ ವೀರೇಂದ್ರ ಹೆಗ್ಡೆ ಮೇಲೋ ಅವ್ರ ಕುಟುಂಬದ ಮೇಲೆ ನಾವು ಆರೋಪ ಮಾಡಬೇಕಾಗಿಲ್ಲ. ಆದರೆ ಇಲ್ಲಿರುವ ಪ್ರಶ್ನೆ, ಯಾರ ಮೇಲೆ ಅತ್ಯಾಚಾರ ನಡೆದಿದೆ, ಯಾರು ಅಸುನೀಗಿದ್ದಾರೆ, ಅದನ್ನು ಮಾಡಿದವರು ಯಾರು ಅನ್ನೋದಾದರೂ ಬೇಕಲ್ವಾ? ಸೌಜನ್ಯ ಹತ್ಯೆ ಹೇಗಾಯಿತು? ಪದ್ಮಲತಾ ಹೇಗಾಯಿತು? ಕಿಡ್ನ್ಯಾಪ್ಗಳು ಹೇಗೆ ನಡೆದವು? ನೇತ್ರಾವತಿ ನದಿಯಲ್ಲಿ ಹೆಣ ಎಷ್ಟು ಉರುಳಿತು? ಯಾಕೆ ಉರುಳಿತು? ಈ ಸತ್ಯವನ್ನು ಹುಡುಕಬೇಕಾದ್ದು, ತನಿಖೆ ಮಾಡಬೇಕಾದ್ದು SITಯ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಅವರು ಆ ರಾಜಕೀಯ ಒತ್ತಡದಿಂದ, ಈ ಹೊಣೆಗಾರಿಕೆಯಿಂದ SIT ತಪ್ಪಿಸ್ಕೊಳ್ತಾ? ಇದು ಪ್ರಶ್ನೆ. ಅಂದರೆ ಈ ಪ್ರಕರಣದ ಪ್ರಾರಂಭದಲ್ಲಿಯೇ ಉಪಮುಖ್ಯಮಂತ್ರಿಗಳು ಇದು ಷಡ್ಯಂತರ ಅಂತ ಹೇಳಿಕೆ ನೀಡಿದ್ದು, ಅದು ಒಂದು ರೀತಿಯ ನಿರ್ದೇಶನ ಅಂತ ನನಗನ್ಸುತ್ತೆ. ಇದಾದ ಮೇಲೆ ಅರ್ಧ ತನಿಖೆಯಾಗುವುದ ಹೊತ್ತಿಗೆ ವೀರೇಂದ್ರ ಹೆಗ್ಡೆಯವರು ತಲೆ ಮೇಲೆ ನೀರು ಬಿದ್ದಿತು, ಎಲ್ಲ ತೊಳೆಯಿತು ಅಂತ ಅಂದರು. ಅಂದರೆ ಆಗಲೇ ಅವರಿಗೆ ಇಡೀ ಒಂದು ಪ್ರಕರಣ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತಾ? ಇದು ಪ್ರಶ್ನೆ. ಅದ್ರ ಜೊತೆಗೆ ಗೋಧಿ ಮೀಡಿಯಾಗಳು ಈ ವೀರೇಂದ್ರ ಹೆಗ್ಡೆ ರಕ್ಷಕರು ಎಲ್ಲ ಕೂಗಾಡ್ತಾ ಇದ್ದಾರಲ್ಲ,
ಮಾತಾಡ್ತಾ ಇದ್ರಲ್ಲ, ಅಂದರೆ ಇವರೆಲ್ಲ ಸೇರಿ ವರದಿ ಹೀಗೆ ಇರಬೇಕು ಅನ್ನೋ ತೀರ್ಮಾನ ತಗೊಂಡಿದ್ರ. ಷಡ್ಯಂತರ ಆ್ಯಂಗಲ್ ಬಿಟ್ಟು ಬೇರೆ ಆ್ಯಂಗಲ್ನಲ್ಲಿ ಇಡೀ ಪ್ರಕರಣವನ್ನು ನೋಡಬಾರದು ಅನ್ನೋದು ಉದ್ದೇಶ ಆಗಿದೆ. ಈ ಪ್ರಶ್ನೆಗಳನ್ನು ಕೇಳಬೇಕಲ್ವ. ಈಗ ನಾಡಿದ್ದು 16ನೇ ತಾರೀಕು ಕರ್ನಾಟಕದ ಎಲ್ಲ ಭಾಗಗಳಿಂದ ಮಹಿಳಾ ಹೋರಾಟಗಾರ್ತಿಯರು ಬೆಳ್ತಂಗಡಿಗೆ ಬರ್ತಿದ್ದಾರೆ. ಕೊಂದವರು ಯಾರು ಅನ್ನೋದು ಅವರ ಪ್ರಶ್ನೆ. ಆ ಹೆಣ್ಣುಮಕ್ಕಳ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು? ಕೊಂದವರು ಯಾರು? ಸೌಜನ್ಯ ಕೊಂದವರು ಯಾರು? ಪದ್ಮಲತಾ ಕೊಂದವರು ಯಾರು? ಹೇಳಬೇಕಲ್ಲ. ಯಾರನ್ನು ಕೇಳೋಣ ಪ್ರಶ್ನೆನ? ದೇವ್ರ ಹತ್ರ ಕೇಳಬೇಕಾ? ಈ ಪ್ರಶ್ನೆಯನ್ನು ಯಾರು? ಅಣಪ ಸ್ವಾಮಿ ಹತ್ರ ಕೇಳಬೇಕಾ? ಮಂಜುನಾಥ್ ಹತ್ರ ಕೇಳಬೇಕಾ? ಯಾರ ಹತ್ರ ಕೇಳಬೇಕು? ಅದರ ಜೊತೆಗೆ ಒಂದು ನೆರೇಟಿವ್ಸು ಯು ಸಿ ದಟ್ ಇದು ಈ ಸಂರಕ್ಷಕರು ಏನಿದ್ದಾರೆ ಅವ್ರ ಸ್ಟೇಟ್ಮೆಂಟು. ಯಾಕೆ ನೇತ್ರಾವತಿ ನದಿಯಲ್ಲಿ ಹೆಣ ತೇಲ್ತಾ ಇತ್ತು ಅಂದರೆ ಅಲ್ಲಿ ಸತ್ತರೆ ನೇರವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಜನ ಬಂದು ಸಾಯ್ತಿದ್ರು. ಅದು ಹೇಗೆ ಕಾಶಿಯ ಗಂಗೆಯಲ್ಲಿ ಬಿದ್ದು ಸಾಯ್ತಾರಲ್ಲ ಅದೇ ರೀತಿ ಸಾಯ್ತಿದ್ರು ಅಂದ್ರಲ್ಲ. ಒಂದು ಸಾವನ್ನು ಇದೇ ರೀತಿ ನೆರೇಟಿವ್ ಬಿಲ್ಡ್ ಮಾಡಬೇಕು ಅಂತ ಸೂಚನೆ ಕೊಟ್ಟವರು ಯಾರು? ಯಾರು ಸೂಚನೆ ಕೊಟ್ಟರು ಈ ನೆರೇಟಿವ್ಸನ್ನು? ಅಲ್ಲಿ ಸತ್ತರೆ ಸ್ವರ್ಗ ಪ್ರಾಪ್ತಿನೂ ಇಡೀ ಬದುಕಿನಿಂದ ಹೊರಗಡೆ ಬರುತ್ತೆ, ಸತ್ತ ಮೇಲೆ ಹೋಗಿ ಇವ್ರು ನೋಡ್ಕೊ ಬಂದಿದ್ದಾರಾ? ಯಾರು ಎಲ್ಲಿ ಹೋಗ್ತಾರೆ ಅಂತ ನೋಡಿದ್ದಾರಾ? ಆದರೆ ಇದೆಲ್ಲ ಒಂದು ನೆರೇಟಿವ್ಸನ್ನು ಬಿಲ್ಡ್ ಮಾಡಿದ್ದು ಯಾಕೆ ಅಂತ ಅಂದರೆ ಇಡೀ ಎಲ್ಲ ಪ್ರಕರಣವನ್ನು ಸಮಾಧಿ ಮಾಡೋದಕ್ಕೆ. ನನಗೆ ಅನ್ನಿಸುವ ಹಾಗೆ ಈಗ ಈ SIT ತನಿಖೆ ಮುಗಿದರೆ ಈ ಯಾವುದೇ ಸಾವಿನ ಪ್ರಶ್ನೆಗೂ ಒಂದು ಉತ್ತರ ದೊರಕಲಾರದು. ಎಲ್ಲವೂ ಮುಗಿದು ಹೋದಂತೆ. 80ರ ದಶಕದಿಂದ ಎಷ್ಟು ಜನ ಹೆಣ್ಣು ಮಕ್ಕಳು ಅಲ್ಲಿ ಅನಾಥ ಶವವಾಗಿ ಹೋದರೂ ಅದು ಯಾವುದು ಸತ್ಯ ಹೊರಗೆ ಬರುವುದಿಲ್ಲ. ಮತ್ತು ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯ ಹೋದರೆ ಇನ್ಯಾರೋ ಆ ವಿಷಯ ಟಚ್ ಮಾಡಲ್ಲ, ಮುಟ್ಟಕ್ಕೆ ಹೋಗಲ್ಲ, ಮುಗಿದ ಕತೆ. ಅದು ಕ್ಲೋಸ್. ಯಾವ ಅನುಮಾನ ಬೇಕಾಗಲ್ಲ. ಮತ್ತೆ ಅದರಂತೆ ನೇತ್ರಾವತಿ ನದಿಯಲ್ಲಿ ಹೆಣಗಳು ತೇಲಬಹುದು. ಸೌಜನ್ಯಳಂತೆ ಆ ಕಾಡ ನಡುವೆ ಯಾರ್ದೋ ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೀಬೋದು. ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅದರಂತೆ ಮತ್ತೆ ಈ ಒಂದು ರಾಜಕಾರಣಿಗಳು ಅಲ್ಲಿ ಹೋಗಿ ದೊಡ್ಡವರೆದುರು ಬಟ್ಟೆ ಬಿಚ್ಚಿ ಅಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಬರ್ಬೋದು. ಮತ್ತು ಅಲ್ಲಿ ಏನು ನಡೀತಾ ಇದೆ, ಭೂ ಹಗರಣ ಏನಿದೆ, ಭೂ ಕಬಳಿಕೆ ಏನಿದೆ, ದಲಿತರ ಮೇಲಿನ ದೌರ್ಜನ್ಯ ಏನಿದೆ, ಅದೆಲ್ಲ ಅವ್ಯಾಹತವಾಗಿ ಮುಂದುವರಿಬಹುದು. ಆವಾಗ ಅದನ್ನೆಲ್ಲ ಮಾಡಿಸಿದವರು ದೇವರು, ಇದಕ್ಕೆಲ್ಲ ದೇವರೇ ಜವಾಬ್ದಾರಿ ಅಂತ ಹೇಳಬೇಕಾದ ಕಾಲ ಬರಬಹುದು. ಜನತಂತ್ರ ವ್ಯವಸ್ಥೆಯಲ್ಲಿ ಇದಕ್ಕಿಂತ ಘೋರ ದುರಂತ, ದೊಡ್ಡ ದುರಂತ ಬೇರೆ ಇಲ್ಲ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಪೊಲೀಸರಿಗೆ ಇಚ್ಛಾಶಕ್ತಿ ಇಲ್ಲ, ಮಾಧ್ಯಮಕ್ಕೆ ಇಚ್ಛಾಶಕ್ತಿ ಇಲ್ಲ. ಎಲ್ಲರೂ ಕೂಡ ಈ ಒಂದು ಸತ್ಯದ ಸಮಾಧಿ ಮಾಡ್ತಾ ಅದರ ಮೇಲೆ ಹೂವನ್ನು ಇಟ್ಟು ಕೈ ಮುಗಿತಾ ಇದ್ದಾರೆ. ಎಸ್, ಅದರ ಜೊತೆಗೆ ಬೇಕಾದರೆ ದೇವಸ್ಥಾನವನ್ನು ಕಟ್ತಾರೆ, ದೇವರ ಪೂಜೆ ಮಾಡ್ತಾರೆ. ಇನ್ನೊಂದೆಡೆ ಸಾವಿನ ಮೆರವಣಿಗೆ ನಡೀತಾ ಇರುತ್ತೆ. ಆ ಸಾವಿನ ಮೆರವಣಿಗೆ ಇವರನ್ನು ಏನೂ ಮಾಡಲಾರದು. ಸತ್ತವರನ್ನ ಸ್ವರ್ಗದ ತತ್ತ ತೋರಿಸ್ತಾ ಅಲ್ಲಿದ್ದಾರೆ ನೋಡಿ ಅಂಥೇಳಿ ತೋರಿಸಿ, ಕೈ ತೋರಿಸಿ ಇವರು ಸಂತೋಷ ಪಡ್ತಾರೆ. ಅಲ್ಲಿಗೆಲ್ಲ ಮುಗಿದಂತೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.